ಹರ ಹರ ಮಹಾದೇವ್. ನಾವು ಕರ್ನಾಟಕ ಡಿಸ್ಟ್ರಿಕ್ಟ್ ರಾಜ್ಯ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿಂಚೋಳಿ ತಾಲೂಕು ಎಲಕ್ಕಪಳ್ಳಿ ಗ್ರಾಮದಿಂದ ಬಂದೀವಿ. ನಾವು ಮೊನ್ನೆ ಬಿಟ್ಟಿದ್ದೀವಿ, ಮೊನ್ನೆ 26ನೇ ತಾರೀಕು 8 ಗಂಟೆ ಬಿಟ್ಟಿದ್ದೀವಿ. ನಿನ್ನೆ ಬಂದು ಮುಟ್ಟಿದ್ದೇವೆ. ಒಂದು ಕೇಸಿಗೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪುಣ್ಯ ಸ್ನಾನ ಮಾಡಿದ್ದೀವಿ. ಏನೋ ಇಲ್ಲಿ ಏನಿಲ್ಲ, ಎಲ್ಲ ಸರಿ ಒಳ್ಳೆ ಐತಿಲ್ಲ. ಅದೇನೋ ಆತಂಕ ಆಗಿದೆ ಬೆಳಗ್ಗೆ ಅದು ಆಗಿದೆ ಅಂತ ಎಲ್ಲ ನಮ್ಮಿಂತ ಒಂದು 5 ಕಿಲೋಮೀಟರ್ ದೂರ ಐತಿ. ಅದ್ರ ಮೇಲೆ ಏನೋ ಸುರಕ್ಷಿತವಾಗಿ ಐತಿಲ್ಲ. ನಾವೆಲ್ಲ ಪುಣ್ಯ ಸ್ನಾನ ಮುಗಿಸ್ಕೊಂಡು ಮತ್ತು ದರ್ಶನ ಮಾಡಿಕೊಂಡು ಬರ್ತಾಯಿದ್ದೀವಿ. ನಾವೆಲ್ಲ ಬಂದು ಆಫೀಸ್ ಹೋಗ್ಲಕತ್ತೀವಿ. ಇಷ್ಟೇ ಏನಪ್ಪ ಅಂದ್ರೆ ಊಟ ಸ್ವಲ್ಪ ವ್ಯವಸ್ಥೆ ಆಸ್ತ ಆಗಿತ್ತು ಅಷ್ಟೇ, ಮತ್ತೇನಿಲ್ಲ. ಎಲ್ಲ ರೀತಿಯಲ್ಲೂ ಒಳ್ಳೇದಾಗೈತಿ. ಇದು ಪ್ರಯಾಗರಾಜ್ ಒಂದು ಜಬರ್ದಸ್ತ್ ನೋಡೋ ಸೀನ್ ಮಾಡಿರ್ತಿದ್ರಲ್ಲ, ಇಲ್ಲಿ ಸರಿಯಾಗೈತಿಲ್ಲ. ನಮಸ್ಕಾರ. ಕರ್ನಾಟಕ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿಂಚೋಳಿ ತಾಲೂಕು ಎಲಕ್ಕಪಳ್ಳಿ ಗ್ರಾಮ. ಎಲ್ಲ ರೀತಿ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲ ದರ್ಶನ ಆಗೈತಿ. ಬೆಳಗ್ಗೆ ಸ್ನಾನ ಮಾಡಿದ್ವಿ, ಯಾವುದೂ ಆತಂಕ ಏನಿಲ್ಲ. ಒಂದು ಸುಮ್ಮನೆ ಜನ ಸುಮ್ಮನೆ ಗಾಬರಿ ಆಗಿದ್ದಾರೆ, ಏನೂ ಆಗಿಲ್ಲ. ಎಲ್ಲ ಒಳ್ಳೆ ಸರಿಯಾಗೈತಿಲ್ಲ. ಇಲ್ಲ ಬೆಳಗ್ಗೆನೇ ಎಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಇವಾಗ ನಾವು ಹೊರಗೆ ಬಂದಿದ್ದೀವಿ. ಎಲ್ಲ ಇಲ್ಲ ಎಲ್ಲ ಊಟ ಮಾಡಿರ್ತೀವಿ. ಬೆಳಗ್ಗೆ ನಾವೆಲ್ಲ ಸ್ನಾನ ಮಾಡಿ ಸೂರ್ಯ ಸ್ನಾನ ಇಂಥ ಭಾಗ್ಯ ನಮಗೆ ಸಿಗಿಲ್ಲ. ಹೇಗಿದ್ದರವಾಗ ಒಂದು ಇದು ನೋಡೋಕ್ಕಾಯ್ತು ನಮ್ಮಿಂದ. ಹರ ಹರ ಮಹಾದೇವ್. ಮಹಾದೇವ್. ಎಲ್ಲಿ ಬಂದಿರಿ ಸರ್ ನೀವು? ಎಲ್ಲಿ ಬಂದಿರಿ? ವಿಜಯಕುಮಾರ್ ಅಂತ ಹೇಳ್ರಿ, ಚಿಂಚೋಳಿ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನಿಂದ ಬಂದಿದ್ದೀವಿ. ನಾವು ಭಾಳ ದಿನದಿದ್ದು ನಮಗೂ ಹೇಳಿದ್ದೀವಿ, ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ರೀತಿ ನಾವು ಈ ಪುಣ್ಯಸ್ನಾನ ಮಾಡ್ಬೇಕಂತ ಆಸೆ ಇಟ್ಕೊಂಡು ಭಾಳ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಮಗೆ ಭಾಳ ಹೊಸ ಅನುಭವ ಆಯಿತು. ಇಲ್ಲಿ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೋದು ಅಂತ ನಾವು ಭಯ ಬಿದ್ದಿತ್ತು. ಬಟ್ ಎಲ್ಲ ಸ್ನಾನ ಮಾಡೋದು ಭಾಳ ಸರಿಯಾಗಿ ಅನ್ಸೋದು ನಮ್ಗೆ. ಎಷ್ಟೇ ಜನ ಇದ್ದರೂ ನಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲದೆ ಸುಗಮವಾಗಿ ಬಂದಿದ್ದೇವೆ. ಅದೇ ರೀತಿ ಯಾವ ಬಂದಿರಿ ನೀವು? ನಾವು ಮೊನ್ನೆ 26 ತಾರೀಕು ಬಂದಿದ್ದೇವೆ. ಅಲ್ಲಿಂದ ಅಲ್ಲಿಂದು ಒಂದು ರಾತ್ರಿ ಯಾವುದು ನಾಗ್ಪುರಲ್ಲಿ ಸ್ಟೇ ಮಾಡಿದ್ವಿ. 2ನೇ ರಾತ್ರಿ ರೇವನಾಗಿ ಸ್ಟೇ ಮಾಡಿದ್ವಿ. ಇಲ್ಲ ನಿಮ್ಗೆ ಹೆಂಗೆ ಅನಿಸ್ತದ? ನಿಮಗೆಲ್ಲ ಒಳ್ಳೆ ಸರಿಯಾಗಿ ಅನಿಸ್ತದ? ಯಾವುದೇ ರೀತಿಯಲ್ಲಿ ಇದಿಲ್ಲ, ಎಲ್ಲ ರೀತಿಯಲ್ಲಿ ಸರಿಯಾಗದ, ಎಲ್ಲ ವ್ಯವಸ್ಥೆ ಸರಿಯಾಗದ. ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಉತ್ತರ ಪ್ರದೇಶ ಸರ್ಕಾರಕ್ಕೆ. ಯಾವುದೇ ರೀತಿ ಕುಂದುಕೊರತೆ ಇಲ್ದಂಗೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡ್ಯಾರ. ಓಕೆ ಥ್ಯಾಂಕ್ ಯು. ಎಲ್ಲಿ ಬಂದಿರಿ ಸರ್ ನೀವು? ಎಲ್ಲಿ ಬಂದಿರಿ? ವಿಜಯಕುಮಾರ್ ಅಂತ ಹೇಳ್ರಿ, ಚಿಂಚೋಳಿ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕಿನಿಂದ ಬಂದಿದ್ದೀವಿ. ನಾವು ಭಾಳ ದಿನದಿದ್ದು ನಮಗೂ ಹೇಳಿದ್ದೀವಿ, ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ರೀತಿ ನಾವು ಈ ಪುಣ್ಯಸ್ನಾನ ಮಾಡ್ಬೇಕಂತ ಆಸೆ ಇಟ್ಕೊಂಡು ಭಾಳ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಮಗೆ ಭಾಳ ಹೊಸ ಅನುಭವ ಆಯಿತು. ಇಲ್ಲಿ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೋದು ಅಂತ ನಾವು ಭಯ ಬಿದ್ದಿತ್ತು. ಬಟ್ ಎಲ್ಲ ಸ್ನಾನ ಮಾಡೋದು ಭಾಳ ಸರಿಯಾಗಿ ಅನ್ಸೋದು ನಮ್ಗೆ. ಎಷ್ಟೇ ಜನ ಇದ್ದರೂ ನಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲದೆ ಸುಗಮವಾಗಿ ಬಂದಿದ್ದೇವೆ. ಅದೇ ರೀತಿ ಯಾವ ಬಂದಿರಿ ನೀವು? ನಾವು ಮೊನ್ನೆ 26 ತಾರೀಕು ಬಂದಿದ್ದೇವೆ. ಅಲ್ಲಿಂದ ಅಲ್ಲಿಂದು ಒಂದು ರಾತ್ರಿ ಯಾವುದು ನಾಗ್ಪುರಲ್ಲಿ ಸ್ಟೇ ಮಾಡಿದ್ವಿ. 2ನೇ ರಾತ್ರಿ ರೇವನಾಗಿ ಸ್ಟೇ ಮಾಡಿದ್ವಿ. ಇಲ್ಲ ನಿಮ್ಗೆ ಹೆಂಗೆ ಅನಿಸ್ತದ? ನಿಮಗೆಲ್ಲ ಒಳ್ಳೆ ಸರಿಯಾಗಿ ಅನಿಸ್ತದ? ಯಾವುದೇ ರೀತಿಯಲ್ಲಿ ಇದಿಲ್ಲ, ಎಲ್ಲ ರೀತಿಯಲ್ಲಿ ಸರಿಯಾಗದ, ಎಲ್ಲ ವ್ಯವಸ್ಥೆ ಸರಿಯಾಗದ. ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಉತ್ತರ ಪ್ರದೇಶ ಸರ್ಕಾರಕ್ಕೆ. ಯಾವುದೇ ರೀತಿ ಕುಂದುಕೊರತೆ ಇಲ್ದಂಗೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡ್ಯಾರ. ಓಕೆ ಥ್ಯಾಂಕ್ ಯು.